ತಂದೆ ತಾಯಿ ಇರೋರು ತಲೆ ಸ್ನಾನ ಮಾಡಬಾರ್ದು. ಇನ್ನೂ ಟಿಫಿನ್ ಮಾಡಿಲ್ಲ, ಸೊ ಅರ್ಧ ಗಂಟೆ ಐತಿ ಬಟ್ಟೆ ವಾಶ್ ಆಗಕ್ಕೆ. ಇವತ್ತು ಪೂಜ್ಯಾಯ ರಾಘವೇಂದ್ರಾಯ. ಆಮೇಲೆ ಮನೇನು ಒರೆಸಿ ಆಯಿತು. ಬಿನ್ ಬ್ಯಾಗ್ ಇಲ್ಲಿ ಮ್ಯಾಲಿದ್ದೀನಿ, ಕೆಳಗಿದ್ರೆ ಸೀಕ್ರೆಟ್ ಇದೆ. ಇವ್ಯಾ ಬಿಟ್ಟರೆ ಏನೂ ಅಪ್ಲೈ ಮಾಡಲ್ಲ ನಾನು. ಫಂಕ್ಷನ್ ಇದ್ರೆ ಅಷ್ಟೇ ಏನಾರ ಒಂದು ಬ್ಯಾಗ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಆರಾಮದೀರಿ ಅನ್ಕೊಳಕತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಸುಮಾರು 7:30 ಆಗೈತಿ. ಈಗ ವ್ಲಾಗ್ ಶುರು ಮಾಡ್ಕೊಂಡಿನಿ. ಇನ್ನೂ ಸ್ನಾನ ಇಲ್ಲ, ಏನೂ ಇಲ್ಲ. ಅಡುಗೆ ಮನೆ ಒಂದು ಬಿಟ್ಟು ಎಲ್ಲ ಮನೆ ಕ್ಲೀನ್ ಮಾಡಿ ಒರೆಸಿ ಈಗ ಅಡುಗೆ ಮನೆಗೆ ಬಂದೀನಿ. ಯಾಕಂದ್ರೆ ಇವತ್ತು ರೊಟ್ಟಿ ಮಾಡ್ಬೇಕಂತ ಪ್ಲ್ಯಾನ್ ಐತಿ. ರೊಟ್ಟಿ ಮತ್ತು ದಪ್ಪ ಮೆಣಸಿನ್ಕಾಯಿ ಎಣ್ಗಾಯಿ ಮಾಡ್ಬೇಕಂತ ಅಂದ್ಕೊಂಡೀನಿ. ಯಾಕಂದ್ರೆ ಇವತ್ತು ದಿನ ಅಂಬ್ಲಿ ಅದು ಇದು ಬ್ಯಾಸರಾಗಿರ್ತೈತಲ್ಲ, ಹಂಗಾಗಿ ರೊಟ್ಟಿ ಮತ್ತು ಎಣ್ಗಾಯಿ ಮಾಡತ್ತೀನಿ. ಸಾಧ್ಯ ಆದರೆ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಆಮೇಲೆ ಇವತ್ತು ಗುರುವಾರ ಬೇರೆ ಐತಿ. ಎಲ್ಲ ಪೂಜಾ ದೇವ್ರು ತೊಳಿಬೇಕು, ಪೂಜೆ ಮಾಡಬೇಕು. ಸ್ವಲ್ಪ ಲೇಟ್ ಆದರೂ ಚಿಂತೆ ಇಲ್ಲ, ಆರಾಮಾಗಿ ಪೂಜೆ ಮಾಡಿದ್ರೆ ಆಯ್ತಂತ ಫಸ್ಟ್ ಅಡುಗೆ ಮಾಡತ್ತೀನಿ. ಯಾಕಂದ್ರೆ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋಗ್ಬೇಕಲ್ಲ ರೆಡಿಯಾಗಿ. ಸೊ ಹಂಗಾಗಿ ಈಗ ವ್ಲಾಗು ಶುರು ಮಾಡ್ಕೊಂಡ್ರೆ ಆಯ್ತಂತೆ ಶುರು ಮಾಡ್ಕೊಂಡಿನಿ. ನಾಳೆಗೆ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿ ಇರೋದ್ರಿಂದ ದೇವ್ರು ತೊಳ್ಯೋಕ್ಕಾಗಲ್ಲ ಅಂತ ಇವತ್ತು ತೊಳ್ಯಾಕತ್ತೀನಿ. ನೋಡು ನಾನು ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಇವತ್ತಿನ ವ್ಲಾಗ್ನ ಶೇರ್ ಮಾಡ್ಕೊತ ಹೋಗ್ತೀನಂತ. ಸೊ ದಯವಿಟ್ಟು ಹೊಸಬು ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಎಂಡವರೆಗೂ ನೋಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ. ಸಿಗೋಣಂತ. ಆಮೇಲೆ ಮತ್ತೆಲ್ಲ ಕೆಲಸ ಮಾಡ್ಕೊತ ನಿಮ್ಮ ಜೊತೆಗೆ ಮಾತಾಡ್ತೀನಿ. ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಂದು 3-4 ಮಂತ್ಸ್ ಆಯಿತು. ನನಗಂತೂ ಒಬ್ರು ಕಮೆಂಟ್ ಮಾಡತ್ತಾರ, ಅಕ್ಷತಾ ಅವರು ಹೆಸರು ನೆನಪು ಬರೋಲ್ದು, ಅಕ್ಷತಾ ಅಂತೇಳಿ ಸೈಡಿಗೆ. ನಾನು ನೆಕ್ಸ್ಟ್ ವ್ಲಾಗ್ನಾಗ ಅದು ಕಂಪ್ಲೀಟ್ ಅದ್ರ ಬಗ್ಗೆನೇ ಮಾತಾಡ್ತೀನಿ. ಇದ್ರಾಗ ಮಾತಾಡಿದ್ರೆ ಅಷ್ಟು ಗೊತ್ತಾಗೋದಿಲ್ಲ, ಅವ್ರಿಗೆ ಕ್ಲಾರಿಟಿ ಕೊಟ್ಟಂಗೂ ಆಗೋದಿಲ್ಲ. ಭಾಳ ಅಂದ್ರೆ ಭಾಳ ಡಿಸ್ಟರ್ಬ್ ಆಗತೈತೆ ಆ ಕಮೆಂಟ್ ನನಗೆ. ಸೊ ಹಂಗಾಗಿ ಅದ್ರ ಬಗ್ಗೆ ಮಾತಾಡ್ತೀನಿ. ಯಾವುದ್ರ ಬಗ್ಗೆ ಅಂತಂದ್ರೆ ಇಲ್ಲೇ ಹೇಳ್ತೀನಿ ನಾನು. ಒಡಂಬೈಲ್ ಬಗ್ಗೆ ಭಾಳ ಮಾತಾಡತ್ತಾರವರು. ನಾವು ರೊಕ್ಕ ತೊಗೊಂಡು ಪ್ರಮೋಟ್ ಮಾಡೀವಿ ವಿಡಿಯೋ ಅದು ಟೆಂಪಲ್ ಅಂತೇಳಿ. ಭಾಳ ಒಂಥರ ಏನೋ ರೊಕ್ಕ ತೊಗೊಂಡು ನಾವು ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸಾಕತ್ತೀವಿ ಯೂಟ್ಯೂಬರ್ಸ್ ಅಂತೇಳಿ ಭಾಳ ರ್ಯಾಶ್ ಆಗಿ ಕಮೆಂಟ್ ಹಾಕ್ಯಾರ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗ್ನಾಗ ಮಾತಾಡ್ತೀನಿ ಅಂತ. ಸೊ ಈಗ ಬ್ಯಾಡ್ರಿ, ಇವತ್ತು ನನ್ನ ರೂಟೀನ್ ಜೊತೆಗೆ ಆದಷ್ಟು ಕೆಲವೊಂದು ಟಿಪ್ಸು ನನಗೇನು ಗೊತ್ತೋ ಅದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತ ಹೋಗ್ತೀನಿ. ಬರ್ರಿ. ನಾನಿಲ್ಲಿ ಇದು ದೊಣ್ಣೆ ಮೆಣಸಿನ್ಕಾಯಿ ಅಥವಾ ದಪ್ಪ ಮೆಣಸಿನ್ಕಾಯಿ, ಇದು ಸಣ್ಣ ಕ್ಯಾಪ್ಸಿಕಮ್ ಥರನೇ ಇರ್ತೈತಿ. ಸೊ ಇದನ್ನು ನಾನೀಗ ಕಟ್ ಮಾಡೀನಿ. ಅಂದ್ರೆ ಎಣ್ಣೆಗಾಯಿ ಮಾಡಬೇಕಾದ್ರೆ ಈ ರೀತಿಯೇ ಕಟ್ ಮಾಡಬೇಕು. ಸಣ್ಣದಾಗಿ ಕಟ್ ಮಾಡಿನೂ ನೀವು ಒಂಥರ ಪಲ್ಯ ಥರನೂ ಮಾಡ್ಕೋಬೋದು. ಇದ್ರಾಗ ಭಾಳ ವೆರೈಟಿ ಮಾಡ್ಬೋದು ನಾವು. ನಾನಿವತ್ತು ಎಣ್ಣೆಗಾಯಿ ಮಾಡಿ ತೋರ್ಸಕತ್ತೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ. ಸೊ ನಾನು ಯಾವ ರೀತಿ ಇವತ್ತು ಮಾಡತ್ತೀನಿ ಅಂತ ತೋರಿಸ್ತೀನಿ. ನಾನು ಸಣ್ಣಗೆ ಕಟ್ ಮಾಡಿನೂ ಮಾಡಿರ್ತೀನಿ, ಈ ಥರ ಎಣ್ಣೆಗಾಯಿನೂ ಮಾಡಿರ್ತೀನಿ. ಸೊ ಎಣ್ಣೆಗಾಯಿ ಮಾಡಿಲ್ಲ, ಭಾಳ ದಿನ ಆಯಿತು ಅಂತ ಮಾಡತ್ತೀನಿ. ಈಗ ನಾನು ಒಂದು ಪಾತ್ರೆಗೆ 1 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿನಿ. ಅದಕ್ಕೆ ಈಗೇನು ನಾನು ಕಟ್ ಮಾಡಿದ್ನೆಲ್ಲ ಮೆಣಸಿನ್ಕಾಯಿ ಅವೆಲ್ಲನೂ ಹಾಕೊಳಕತ್ತೀನಿ. ನಿಮ್ಗೆ ಖಾರ ಸ್ಪೈಸಿ ಜಾಸ್ತಿ ತಿಂತೀನಂದ್ರೆ ಒಳಗಡೆ ಇರೋ ಬೀಜನ ತೆಗಿಲಿಲ್ಲ ಅಂದ್ರೂ ನಡಿತೈತಿ. ಇಲ್ಲ ನಾವು ಕಡಿಮೆ ಖಾರ ತಿಂತೀವಿ ಅನ್ನೋರು ನೀವು ಕಟ್ ಮಾಡಬೇಕಾದ್ರನ ಸ್ವಲ್ಪ ಮೆಣಸಿನ್ಕಾಯಿ ಒಳಗಿರೋ ಬೀಜನ ತೆಗೆದ್ರೆ ಆಯ್ತು. ನಾನು ಸ್ವಲ್ಪ ತೆಗ್ದೀನಿ, ಸ್ವಲ್ಪ ಹಂಗೆ ಇಟ್ಟಿನಿ. ಇಲ್ಲಾಂದ್ರೆ ಪೂರ್ತಿ ಸಪ್ಪಗೆ ಅನ್ನಿಸ್ತೈತಲ್ಲ, ಹಾಗಾಗಿ ಏನೂ ಟೇಸ್ಟ್ ಕೊಡೋದಿಲ್ಲ. ಇದು ಒಂದು 2 ಮಿನಿಟ್ಸ್ ನಾವು ಈ ರೀತಿ ಬಾಡಿಸ್ಕೊಂಡ್ರೆ ಸಾಕು. ಸ್ವಲ್ಪ ಮೆತ್ತಗಾಗಬೇಕು, ಭಾಳ ಏನೂ ಇಲ್ಲ. ಕೆಲವೊಬ್ರು ಹಂಗೇನೂ ಮಾಡ್ತಾರೆ, ಬಟ್ ಅದು ಕುದಿಬೇಕಾದ್ರೆ ಟೈಮ್ ಭಾಳ ತೊಗೋತೈತಿ. ಆಮೇಲೆ ಅಷ್ಟು ರುಚಿನೂ ಕೊಡೋದಿಲ್ಲ. ಅದಾದ್ಮೇಲೆ ನಾನು ಇಲ್ಲಿ ಹುರಿದು ಪುಡಿ ಮಾಡಿಟ್ಟಿರೋ ಶೇಂಗಾ ಪುಡಿ ಇದು. ಶೇಂಗಾ ಹುರಿದು ಪುಡಿ ಮಾಡಿ ಈ ರೀತಿ ಇಟ್ಬಿಟ್ಟಿರ್ತೀವಿ. ಅದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲ, ಕೊತ್ತಂಬರಿ ಸೊಪ್ಪು, ಅರಿಶಿಣ ಮತ್ತು ಧನಿಯಾ ಪುಡಿ, ಉಪ್ಪು, ಖಾರ ಇದೆಲ್ಲನೂ ಹಾಕೊಳಕತ್ತೀನಿ. ಇದು ಬೆಲ್ಲ ನಾನು ಇದೇ ಫಸ್ಟ್ ಟೈಮ್ ನೋಡ್ರಿ ಜೀವನದಾಗ ಅಡುಗೆಗೆ ಬಳಸೋದು. ನಾನು ಪೂರ್ತಿ ಸ್ವೀಟ್ ತಿಂತೀನಿ, ಇಲ್ಲಾಂದ್ರೆ ಪೂರ್ತಿ ಖಾರ. ಬಟ್ ಒಂದು ಸ್ವಲ್ಪ ಸ್ವೀಟ್ ಮಿಕ್ಸ್ ಮಾಡಿದ್ರೆ ಚಲೋ ಇರ್ತೈತೆ ಅಂತ ಕೇಳಿದ್ದೆ ನಾನು. ಒಬ್ರು ಮನೆಗೆ ಹೋಗಿದ್ದೆ ಆವಾಗ, ಹಂಗಾಗಿ ಸ್ವಲ್ಪ ಮಿಕ್ಸ್ ಮಾಡೀನಿ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬಂದಿತ್ತು. ನಾನು ಯಾಕಂದ್ರೆ ಟೇಸ್ಟ್ ಮಾಡಿದ ಮೇಲೆ ಈ ವಿಡಿಯೋ ಎಡಿಟ್ ಮಾಡತ್ತಿದ್ದಲ್ಲ, ಸೊ ಹಂಗಾಗಿ
ಇದೆಲ್ಲನೂ ಹುಣಸೆ ರಸ ಹಾಕಿ ಚೆಂದಾಗ ಮಿಕ್ಸ್ ಮಾಡಬೇಕು. ಹುಣಸೆ ರಸನೇ ಹಾಕ್ರಿ, ಟೊಮೆಟೊ ಆಗಲಿ ಅಥವಾ ನಿಂಬೆಹಣ್ಣು ಆಗಲಿ ಹಾಕಕ್ಕೆ ಹೋಗ್ಬೇಡ್ರಿ. ರಿಯಲ್ ಟೇಸ್ಟ್ ಬರ್ಬೇಕಂದ್ರೆ ಹುಣಸೆ ಹಣ್ಣು ಹಾಕ್ರಿ. ಈಗ ನಾನು ಇದೆಲ್ಲನೂ ಚೆಂದಾಗ ಏನು ಹುರಿದಿಟ್ಟಿದ್ವಲ್ಲ ಮೆಣಸಿನ್ಕಾಯಿ, ಅದಕ್ಕೆ ತುಂಬಾಕತ್ತೀನಿ. ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಸ್ಟಫಿಂಗ್ ಮಾಡಿರಿ. ಸೊ ಎಲ್ಲನೂ ಈ ರೀತಿ ಮೆಣಸಿನ್ಕಾಯಿ ತುಂಬಿಟ್ಕೋಬೇಕು. ನಾನು ನಿನ್ನೆ ನೈಟನೇ ಈ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ದೆ, ಯಾಕಂದ್ರೆ ಬೆಳಿಗ್ಗೆ ಅರ್ಜೆಂಟ್ ಆಗ್ತೈತೆ ಅಂಥೇಳಿ. ಹಾಗಾಗಿ ಸ್ವಲ್ಪ ಕೆಲಸ ಕಡಿಮೆ ಆಯಿತು. ನೀವು ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ ಫಾಲೋ ಮಾಡಿದ್ರೆ ಮನೆ ಕೆಲಸ ಹಗೂರ ಆಗ್ತೈತಿ, ಈಸಿ ಆಗ್ತೈತಿ. ಸೊ ನೋಡಿರಿ, ಎಲ್ಲನೂ ಮೆಣಸಿನ್ಕಾಯಿ ತುಂಬಿನಿ. ಈಗ ಇದು ಒಗ್ಗರಣೆ ಯಾವ ರೀತಿ ಕೊಡೋದು, ಸಿಂಪಲ್ ಒಗ್ಗರಣೆ ಕೊಡೋದು, ಭಾಳೇನು ಇದು ಕೆಲಸದ್ದಲ್ಲ. ಸೊ ಇಲ್ಲಿ 1 ಸ್ಪೂನ್ ಎಣ್ಣೆಗಾಯಿ ಅಂದಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು. 1-1.5 ಸ್ಪೂನ್ ಹಾಕಿನಿ ನಾನು. ಜೀರಿಗೆ, ಸಾಸಿವೆ ಚಟಪಟ ಅನ್ನಬೇಕು. ಅದಾದಮೇಲೆ ನಾನು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದ ಉಳ್ಳಾಗಡ್ಡಿ, ಕರಿಬೇವು ಹಾಕ್ಕೊಂಡು ಇದು ಫುಲ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು, ಮೆತ್ತಗಾಗಬೇಕು. ಅಲ್ಲಿವರೆಗೂ ಉಳ್ಳಾಗಡ್ಡಿ ಫ್ರೈ ಮಾಡತ್ತೀನಿ. ಅದು ಚೆಂದಾಗ ಫ್ರೈ ಆದಮೇಲೆ ಏನು ನಾವು ಸ್ಟಫಿಂಗ್ ಮಾಡಿಟ್ಟಿದ್ವಲ್ಲ ಡೊಣ್ ಮೆಣಸಿನ್ಕಾಯಿ ಅದೆಲ್ಲನೂ ಹಾಕ್ಕೊಳಕತ್ತೀನಿ. ಹಾಕಿ ಇದನ್ನು 2 ನಿಮಿಷ ಮುಚ್ಚಿ ಬೇಯಿಸ್ಬೇಕು ನೋಡಿರಿ. ಅಂದಾಗಲೇ ಸೂಪರ್ ಟೇಸ್ಟ್ ಕೊಡ್ತೈತಿ. ಸೊ ಇದು 1-2 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ತೋರ್ಸಕತ್ತೀನಿ. ಏನು ಉಳಿದಿತ್ತಲ್ಲ ಇನ್ನೊಂದು ಸ್ವಲ್ಪ ಮಸಾಲೆ, ಅದಕ್ಕೆ ಸ್ವಲ್ಪ ಹುಣಸೆ ರಸ ಅಥವಾ ನೀರು ಮಿಕ್ಸ್ ಮಾಡಿ ಅದನ್ನು ಹಾಕ್ಕೊಳಕತ್ತೀನಿ. ಇದು ನಿಮ್ಗೆ ಜಾಸ್ತಿ ರೈಸಿಗೂ ಬಳಸ್ತೀವಿ, ರೈಸ್ಗೂ ಬೇಕಾಗ್ತೈತಿ ಅಂದ್ರೆ ಗ್ರೇವಿ ಜಾಸ್ತಿ ಮಾಡ್ಕೋರಿ. ನಾನು ರೊಟ್ಟಿ ಒಳಗೆ ಅಷ್ಟೇ ಮಾಡಾಕತ್ತೀನಿ, ರೈಸ್ ಒಳಗೂ ತಿನ್ಬೋದು. ಹಂಗಾಗಿ ಮೀಡಿಯಮ್ ಅಳತೆನಾಗ ಮಾಡತ್ತೀನಿ. ಜಾಸ್ತಿ ತಿಳಿನೂ ಅಲ್ಲ, ಜಾಸ್ತಿ ಗಟ್ಟಿನೂ ಅಲ್ಲ. ಸೊ ಆ ಅಳತೆ ಒಳಗೆ ಮಾಡತ್ತೀನಿ. ಇದು ಸ್ವಲ್ಪ ಎಲ್ಲ ಗ್ರೇವಿ ಥರ ಮಾಡ್ಕೊಂಡ್ಮೇಲೆ ಮತ್ತು ಈ ರೀತಿ ಒಂದು ಸಲ ಚೆಂದಾಗ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಡೋಣ ಅಂತ. ಇದು ಮತ್ತು ಒಂದು 2-3 ನಿಮಿಷ ಅಥವಾ ನಿಮ್ಗೆ ಭಾಳ ಮೆತ್ತಗೆ ಬೇಕಂದ್ರೆ ಒಂದು 5 ನಿಮಿಷ ಕುದಿಸ್ರಿ. ಈ ಒಂದು ಡೊಣ್ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗ್ತೈತಿ. ಸೊ ನೋಡಿರಿ, ಈಗ ಇದು ಸುತ್ತ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಬೇಯಿಸ್ಬೇಕಾಗ್ತೈತಿ. ಅಂದ್ರೆ ಸೂಪರಾಗಿರ್ತೈತಿ ನೋಡಿರಿ. ಮತ್ತು ಲಿಡ್ ಕ್ಲೋಸ್ ಮಾಡಿ ಮತ್ತೊಂದು ನಿಮಿಷ ನಾನು ಬೇಯಿಸಾಕತ್ತೀನಿ, ಆಮೇಲೆ ನಿಮ್ಗೆ ತೋರಿಸ್ತೀನಿ ಅಂತ. ಈಗ ನಾನು ರೊಟ್ಟಿಗೆ ರೆಡಿ ಮಾಡ್ಕೊಳಕತ್ತೀನಿ. ಸುಮಾರು ಸಲ ರೊಟ್ಟಿ ರೆಸಿಪಿ ಶೇರ್ ಮಾಡಿರೋದ್ರಿಂದ ಕಂಪ್ಲೀಟಾಗಿಯೂ ಶೇರ್ ಮಾಡಲಾಗಿನ ನಾನು. ರೊಟ್ಟಿ ಏನಂದ್ರೆ ಸರಿ ಮಾಡಿಕೊಂಡು ರೊಟ್ಟಿ ಮಾಡ್ತೀನಿ ನಾನು. ಒಬ್ರೊಬ್ರು ಒಂದೊಂದು ರೀತಿ. ಹಂಗೆ ರೊಟ್ಟಿ ಮಾಡೋಕೆ ಹೋದ್ರೆ ಅರ್ಧ ಬಿಡ್ತಾವು. ಅದ್ರಾಗ ರೊಟ್ಟಿ ಒಳಗೇನು ಅಷ್ಟು ಪರ್ಫೆಕ್ಟ್ ಅಂತೂ ಇಲ್ಲ ನಾನು ಅಂತ ಹೇಳೀನಿ ಭಾಳ ಸಲ. ಆಮೇಲೆ ಜಾಸ್ತಿನೂ ಮಾಡಲ್ಲ, ಒಂದು 6-8 ರೊಟ್ಟಿ ಮಾಡಿರ್ತೀನಿ ಅಷ್ಟೇ. ಅದ್ರಾಗೆ 1-2 ಉಳಿದಿರ್ತಾವೆ. ಈಗ ನೋಡಿರಿ, ಈ ರೀತಿ ಸರಿ ಮಾಡಿಕೊಂಡು ಚೆಂದಾಗ ನೀರು ಹಾಕಿ, ಕರೆಕ್ಟ್ ಇತ್ತಂದ್ರೆ ಹಂಗೆ ನಾದ್ಕೊತೀನಿ, ಇಲ್ಲ ಸ್ವಲ್ಪ ಗಟ್ಟಿ ಇತ್ತಂದ್ರೆ ನೀರು ಹಾಕಿ ನಾದ್ಕೊತೀನಿ. ರೊಟ್ಟಿ ಮಾಡ್ಬೇಕಂದ್ರೆ ಮೇನ್ ಟಿಪ್ಸ್ ಅಂದರೆ ಹಿಟ್ಟು ನಾದೋದು. ನಾವು ಯಾವ ರೀತಿ ಹದವಾಗಿ ಹಿಟ್ಟು ಕಲಿಸ್ಕೋತೀವಲ್ಲ, ಚಪಾತಿ ಆಗಲಿ ರೊಟ್ಟಿಗಾಗಲಿ, ಅದು ರೊಟ್ಟಿ ಸಾಫ್ಟಾಗಿ ಬರ್ತಾವೆ, ಸೂಪರಾಗಿ ಬರ್ತಾವೆ ರೊಟ್ಟಿ. ಹಂಗಾಗಿ ಹಿಟ್ಟು ಕಲಿಸ್ಕೊಳ್ಳೋದು ಮೇನ್ ನೋಡಿರಿ. ಈ ರೀತಿ ಜೋಳದ ಹಿಟ್ಟು ಕಲಿಸ್ಕೋಬೇಕಾಗ್ತೈತಿ ನೋಡಿರಿ. ಇಲ್ಲಿ ಒಂದು 7 ಉಂಡೆ ಮಾಡಿ ಇಟ್ಟೀನಿ, ಸಾಕಾಗ್ತಾವೆ ನಮ್ಗೆ. ಕೆಲವೊಂದು ಸಲ ನಾನು ಏನು ಮಾಡ್ತೀನಿ, ತಟ್ತೀನಿ, ಕೆಲವೊಂದು ಸಲ ಲಟ್ಟಿಸ್ತೀನಿ. ಹಿಂಗೆ ನೋಡಿರಿ, ನನಗೆ ಯಾವ ರೀತಿ ಮನಸ್ಸು ಇರ್ತೈತಲ್ಲ ಆ ರೀತಿ ಮಾಡ್ತೀನಿ. ಎಷ್ಟು ಚೆಂದಾಗ ಚಪಾತಿ ಥರ ಬರತ್ತಾವ ರೊಟ್ಟಿ ಅಂತ ನೋಡ್ಬೋದು ನೀವು. ನಾನು ಇದಕ್ಕೆ ಯಾವುದೇ ರೀತಿ ಆಳಿಗಿಳಿ ಏನೂ ಸುತ್ತಲ್ಲ, ಹಂಗೆ ಮಾಡಿಬಿಡ್ತೀನಿ. ಚಪಾತಿ ಹೆಂಗೆ ಮಾಡ್ತೀನಲ್ಲ ಹಂಗೆ ಕಟ್ ಆಗೋದಿಲ್ಲ. ಸ್ವಲ್ಪ ನಿಧಾನವಾಗಿ ಉದ್ದಬೇಕಾಗ್ತೈತಿ. ಈಗ ನಾನು ಹಂಚು ಕಾಯಕ್ಕೆ ಇಟ್ಟಿದ್ದೆ, ಹಂಚು ಕಾಯ್ದಿತ್ತು, ಅದಕ್ಕೆ ರೊಟ್ಟಿ ಟ್ರಾನ್ಸ್ಫರ್ ಮಾಡಿದೆ ನೋಡಿರಿ. ಇದು ಒಂದು 10 ಸೆಕೆಂಡ್ಸ್ ಬಿಟ್ಟು ಮ್ಯಾಗ ಒಂದು ಒದ್ದೆ ಬಟ್ಟೆಯಿಂದ ನೀರು ಹಚ್ಬೇಕು. ನೀರು ಹಚ್ಚಿಲ್ಲ ಅಂದ್ರೆ ಅದು ರೊಟ್ಟಿನೇ ಅನಿಸ್ಕೊಳ್ಳೋದಿಲ್ಲ. ಸೊ ನೀರು ಹಚ್ಚಿ ಮತ್ತೆ ಒಂದು 10 ಸೆಕೆಂಡ್ಸ್ ಬಿಟ್ಟು ಈ ರೀತಿ ತಿರುವಿ ಹಾಕ್ಬೇಕು ರೊಟ್ಟಿ. ಫಸ್ಟ್ ಟೈಮ್ ನೋಡಿರಿ ನನ್ನ ಫಸ್ಟ್ ರೊಟ್ಟಿ ಉಬ್ಬಿ ಬರಾಕತ್ತೈತಿ, ಇಲ್ಲಾಂದ್ರೆ ಜಾಸ್ತಿ ಉಬ್ಬೋದೇ ಇಲ್ಲ ಅಂತಲೇ ಹೇಳ್ಬೋದು. ನೋಡಿರಿ ಎಷ್ಟು ಚಂದ ಉಬ್ಬಿ ಬರಾಕತ್ತೈತಿ, ಸಾಫ್ಟಾಗಿ ಬಂದಿದ್ವು ರೊಟ್ಟಿ, ಮಾತ್ರ ಸೂಪರಾಗಿ ಬಂದಿದ್ವು. ಈಗ ಕಂಪ್ಲೀಟಾಗಿ ರೊಟ್ಟಿನೂ ರೆಡಿ ಆಯ್ತು ನೋಡಿರಿ. ಸ್ನಾನಕ್ಕಿಂತ ಮುಂಚೆನೇ ಮಾಡಿಬಿಡ್ತೀನಿ ನಾನು. ಎಲ್ಲ ಆದ್ಮ್ಯಾಗ ನಾನಿಲ್ಲಿ ಕಿಚನ್ನು ಅವಾಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲಾಂದ್ರೆ ನೋಡೋಕ್ಕಾಗೋದಿಲ್ಲ ಅದು. ಸೊ ಆಮೇಲೆ ಇಲ್ಲಿ ದೇವರು ತೊಳಿಬೇಕಲ್ಲ, ಈಗ ಸ್ನಾನ ಮಾಡಿ ಹಂಗಾಗೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಟೀನಿ. ಇಲ್ಲಿ ಟವೆಲಿಗೆ ನೀರು ಹಾಕಿನಿ, ಸೊರ ಆತ ನೋಡಿರಿ. ಫಿಲ್ಟರ್ಗೆ ಟವೆಲ್ ಹಾಕಿಬಿಟ್ಟಿನಿ, ಸ್ವಲ್ಪ ತಣ್ಣಗೆ ನೀರು ಬರ್ತಾವಂತೇಳಿ. ಮನೆ ಕ್ಲೀನ್ ಆಯ್ತಾ ಆಲ್ಮೋಸ್ಟ್. ಫ್ಯಾನ್ ಅಂತೂ ಎನಿ ಟೈಮ್ ಇರ್ಬೇಕು ನೋಡಿರಿ ಮನ್ಯಾಗ, ಫ್ಯಾನ್ ಇಲ್ಲಾಂದ್ರೆ ಈಗ ನಾನು ಟಾಯ್ಲೆಟ್ ಕ್ಲೀನ್ ಮಾಡ್ಬೇಕಂತೇಳಿ ಆರ್ಪಿಕ್ ಹಾಕಿನಿ. ಏನಪ್ಪ ಎಲ್ಲ ತೋರಿಸ್ತಾರ ಅಂತ ಅನ್ಕೋಬೇಡ್ರಿ,
ಕೆಲವೊಬ್ರಿಗೆ ನಾವು ಏನು ಮಾಡ್ತೀವಿ ಗೊತ್ತಾ ಇರಲ್ಲ, ಸುಮ್ಮನೆ ಏನೇನೋ ಮಾತಾಡ್ತಾರೆ, ಇವ್ರಿಗೆ ಕೆಲಸ ಇಲ್ಲ, ಬಗ್ಸಿ ಇಲ್ಲ, ಅದು ಇದು ಅಂತ. ಸೊ ಇದೇನು ದೊಡ್ಡ ಕೆಲಸ ಅಲ್ಲ, ನಮ್ಮನೆ ಕೆಲಸ ನಾವು ಮಾಡ್ತೀವಿ ಖರೆ, ಬಟ್ ಕೆಲವೊಂದು ದಿನ ಎಲ್ಲನೂ ಶೇರ್ ಮಾಡ್ಬೇಕಂತ ಅನ್ನಿಸ್ತೈತಿ. ಇಲ್ಲಿ ನಂದು ಟ್ರೈಫೋಡ್ನಾಗ ಫೋನ್ ಹಾಕಿ ನೋಡಿರಿ. ಸೊ ನನ್ನ ಸ್ಕಿನ್ ಕೇರ್ ರುಟೀನ್ ಕೇಳ್ತಿರ್ತೀರಲ್ಲ, ಇದು ನನ್ನ ಸ್ಕಿನ್ ಕೇರ್ ಸೀಕ್ರೆಟ್ ಇದೆ. ನಿವ್ಯಾ ಬಿಟ್ಟರೆ ಏನೂ ಅಪ್ಲೈ ಮಾಡಲ್ಲ ನಾನು. ಫಂಕ್ಷನ್ ಇದ್ರೆ ಅಷ್ಟೇ ಏನಾರ ಒಂದು ಬೇರೆ ಕ್ರೀಮ್ ಅಪ್ಲೈ ಮಾಡಿರ್ತೀನಿ. ಇದು ನನ್ನ ಸೀಕ್ರೆಟ್. ನಾನು ವಾಷಿಂಗ್ ಮಷಿನ್ ಕ್ಲೀನ್ ಮಾಡಿ ಮತ್ತು 3 ಮಂತ್ಸ್ ಆಯಿತು, ಇನ್ನೂ ಕ್ಲೀನ್ ಮಾಡಿಲ್ಲ. ಸೊ ಮತ್ತೆ ಆ ವಿಡಿಯೋ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಆಮೇಲೆ ಫಸ್ಟ್ ನಾನು ಕ್ಲೀನ್ ಮಾಡಬೇಕಾದ್ರೆ ಶೇರ್ ಮಾಡೀನಿ, ಅದನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಲಿಂಕ್ ನೋಡ್ಬೋದು. ನಾವು ಯಾವುದೇ ವಸ್ತು ಆಗಲಿ ತೊಗೊಂಡು ಬರೋಕ್ಕಿಂತ ಮುಂಚೆ ಎಷ್ಟು ಖುಷಿಯಾಗಿರ್ತೈತಿ, ಮನೆಗೆ ತಂದಮೇಲೆ ಅದನ್ನು ಕೇರ್ಲೆಸ್ ಮಾಡಿಬಿಡ್ತೀವಿ. ಹಿಂಗಾಗಿ ಯಾವುದೇ ವಸ್ತು ಬಾಳಿಕೆ ಬರಲ್ಲ. ಆದಷ್ಟು ತಂದಿರೋ ವಸ್ತುನ ಯಾವ ರೀತಿ ನಾವು ನೋಡ್ಕೋಬೇಕು, ಮೇಂಟೈನ್ ಮಾಡ್ಬೇಕು ಅನ್ನೋದು ತಿಳ್ಕೊಂಡು ತೊಗೊಂಬರ್ರಿ. ಬಿಕಾಸ್ ಯಾಕೆ ಹೇಳಕತ್ತೀನಿ ಅಂದ್ರೆ, ನನಗೊಬ್ರು ಕಮೆಂಟ್ ಹಾಕಿದ್ರು, ನಾನು ತೊಗೊಂಡು ಬಂದು 2 ವರ್ಷ ಆಯಿತು, ಇನ್ನೂ ಒಂದು ಸಲನೂ ಕ್ಲೀನ್ ಮಾಡೇ ಇಲ್ಲ ಅಂಥೇಳಿ ಒಂಥರ ಕಮೆಂಟ್ ಹಾಕಿದ್ರು ನನಗೆ. ಹಂಗಾಗಿ ಹೇಳಕತ್ತೀನಿ. ನಾನು ಬಟ್ಟೆನೂ ಯಾವ ರೀತಿ ಹಾಕ್ತೀನಿ ಅಂತಲೂ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಅಂತ. ಯಾಕಂದ್ರೆ ನಾವು ಬಟ್ಟೆ ಯಾವ ರೀತಿ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ ಅನ್ನೋದು ಕೂಡ ಡಿಪೆಂಡ್ ಆಗ್ತೈತಿ, ಇಲ್ಲಾಂದ್ರೆ ಜಲ್ದಿ ಹಾಳಾಗ್ಬಿಡ್ತಾವೆ. ಸೊ ತಲೆಸ್ನಾನ ಮಾಡಲಿಲ್ಲ, ಮತ್ತು ನಾಳೆನೂ ತಲೆಸ್ನಾನ ಮಾಡಬೇಕು, ಕಂಟಿನ್ಯೂ ಆಗ್ತೈತೆ ಅಂತೇಳಿ ದೇವರೆಲ್ಲ ತೊಳೆದು ಒರೆಸಿಟ್ಟಿನಿ. ಸೊ ಪೂಜೆ ಎಲ್ಲ ಆದಮೇಲೆ ಸಿಗ್ಬೇಕಂತ ಅಂದ್ಕೊಂಡೆ, ಆಮೇಲೆ ಏನೋ ಒಂದು ನೆನಪಾಯಿತು, ಹಂಗಾಗಿ ವ್ಲಾಗ್ ಕಂಟಿನ್ಯೂ ಮಾಡತ್ತೀನಿ. ನಾನು ರಾಯರ್ ಬಗ್ಗೆ ಸ್ಟೇಟಸ್ ಹಾಕಿದಾಗ ಭಾಳ ಜನ ಕೇಳ್ತಿರ್ತೀರಿ, ನಮ್ಮನ್ನು ಆ್ಯಡ್ ಮಾಡಿರಿ ಗ್ರೂಪಿಗೆ ಅಂತೇಳಿ. ಖಂಡಿತ ಗ್ರೂಪ್ ಅಡ್ಮಿನ್ ಅಂಬುಜಾಕ, ಯಶವಣ್ಣ, ವಿಶ್ವಣ್ಣ ಅದಾರ. ಸೊ ಅವ್ರನ್ನ ಕೇಳಿ ನೀವು ಯಾರೆಲ್ಲ ಆ್ಯಡ್ ಮಾಡ್ಬೇಕಂತಿರಲ್ಲ ನಂಬರ್ ಕಳಿಸ್ರಿ, ಖಂಡಿತ ಆ್ಯಡ್ ಮಾಡಿಸ್ತೀನಿ. ಅಲ್ಲಿ 1000 ಜನ ಅದೀವಿ. ಪ್ರತಿಯೊಬ್ಬರು ಎಕ್ಸ್ಪೀರಿಯೆನ್ಸು ಒಂದೊಂದು ರೀತಿ ಇರ್ತೈತಿ, ಎಲ್ಲರಿಗೂ ಎಲ್ಲನೂ ಗೊತ್ತಿರ್ತಂತ ಹೇಳೋಕ್ಕಾಗಲ್ಲ. ಆ ಗ್ರೂಪ್ನೇ ಸೇರಿದ್ರೆ ನಿಮಗೊಂದು ಏನೋ ಭಕ್ತಿ ಭಂಡಾರ ಅಥವಾ ಜ್ಞಾನ ಭಂಡಾರನೇ ಸಿಗ್ತೈತೆ ಅಂತಲೇ ಹೇಳ್ಬೋದು. ಎಲ್ಲ ರೀತಿಯೂ ನಿಮ್ಗೆ ಗೊತ್ತಾಗ್ತೈತಿ, ಅಥವಾ ನಿಮ್ದು ಏನೇ ಇದ್ರು ಅಲ್ಲಿ ಕೇಳ್ಬೋದು. ಒಬ್ರಿಗೊಬ್ರು ಶೇರ್ ಮಾಡ್ಕೊತಾ ಇರ್ತೀವಿ, ಮನಸ್ಸಿಗೆ ಸಮಾಧಾನ ಆಗ್ತೈತಿ. ಯಾರೇ ಎಷ್ಟೇ ನೋವಿದ್ರೂ ಅಲ್ಲಿ ಬಂದು ಹೇಳ್ಕೊತಾರ. ಅವಾಗ ಕೆಲವೊಬ್ರು ಸಲಹೆ ಕೊಡ್ತಾರೆ, ಕೆಲವೊಬ್ರು ಸಾಂತ್ವನ ಹೇಳ್ತಾರೆ. ಅದು ಒಂಥರ ಮನಸ್ಸಿಗೆ ನೆಮ್ಮದಿ ಕೊಡ್ತೈತಿ. ರಾಯರೇ ನಮ್ಮ ಜೊತೆಗೆ ಅದಾರನೋ ಅಷ್ಟು ನಮಗೆ ತೃಪ್ತಿ ಸಿಗ್ತೈತಿ. ಸೊ ಆಮೇಲೆ ನನಗೆ ಕೇಳ್ತಿರ್ತಾರೆ ಸ್ಟೇಟಸ್ ಹಾಕಿದಾಗ, ನಿಮ್ಗೆ ರಾಯರ್ನ ಎಷ್ಟು ನಂಬ್ತಿ, ಏನು ಒಳ್ಳೇದು ಮಾಡ್ಯಾರ, ನಿಮ್ಗೆ ಏನು ಅನುಗ್ರಹ ಸಿಕ್ಕೈತಿ, ಕಾರುಣ್ಯ ಸಿಕ್ಕೈತೇನೋ ಅಂತೇಳಿ ಒಂದು ಮಾತು ಹೇಳ್ತೀನಿ. ನಾನು ಮತ್ತೇನು ಹೇಳೋಕೆ ಇಷ್ಟಪಡಲ್ಲ. ನಾವು ಯಾವ ಜನ್ಮದಲ್ಲಿ ಏನೇನು ಪಾಪಕರ್ಮ ಮಾಡಿರ್ತೀವೋ ಗೊತ್ತಿಲ್ಲ, ಅದು ಕಳಿಬೇಕು. ಕಳೆದ ನಂತರ ಖಂಡಿತ ಒಳ್ಳೇದಾಗ್ತೈತಿ. ಅಲ್ಲಿವರೆಗೂ ರಾಯರ್ ಮೇಲೆ ಯಾವತ್ತೂ ನಂಬಿಕೆ ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ಅವ್ರನ್ನ ನಂಬಿದ್ರೆ ಸಾಕು, ನಿಮಗೆ ಒಂದೊಂದೊಂದೊಂದೋಗಿ ಎಲ್ಲ ಒಳ್ಳೇದಾಗ್ಕೊಂತಾನೆ ಹೋಗ್ತೈತಿ, ಕೆಡಕಂತೂ ಆಗೋದಿಲ್ಲ. ಸೊ ಇಷ್ಟ ನಾನು ಹೇಳೋದು. ಮನಸ್ಫೂರ್ತಿಯಾಗಿ ನೀವು ಒಂದು ಸಲ ರಾಯರ್ನ ನಂಬ್ರಿ, ನೀವು ಯಾವುದೇ ಪರಿಸ್ಥಿತಿ ಒಳಗಿದ್ರೂ ಅವ್ರ ಕೈ ಬಿಡೋದಿಲ್ಲ ಅಂತಲೇ ಹೇಳ್ತೀನಿ ನಾನು. ಆಮೇಲೆ ಹಿಂಗೆ ಗ್ರೂಪ್ನಲ್ಲಿ ಡಿಸ್ಕಷನ್ ಮಾಡಬೇಕಾದ್ರೆ ಒಂದು ವಿಷಯ ಗೊತ್ತಾಯ್ತು. ಅಮಾವಾಸ್ಯೆ ಹುಣ್ಣಿಮೆ ದಿನ ತಂದೆ ತಾಯಿ ಇರೋರು ತಲೆ ಸ್ನಾನ ಮಾಡಬಾರ್ದು ಅಂತೇಳಿ ಹೇಳಿದರು. ಸೊ ನಾನು ಎಲ್ಲನೂ ಪಾಲಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ನನಗೆ ಯಾವುದೋ ಒಂದು ಸ್ವಲ್ಪ ಕರೆಕ್ಟ್ ಅನಿಸ್ತೈತಿ, ಹೌದಪ್ಪ ನಾನು ಇದು ಪಾಲಿಸ್ಬೋದು ಅಂತ ಅನಿಸ್ತೈತಿ, ಅದು ಖಂಡಿತ ಪಾಲಿಸ್ತೀನಿ. ಸೊ ಹಂಗಾಗಿ ನಿಮಗೂ ಶೇರ್ ಮಾಡಿದ್ರೆ ಆಯ್ತಿದ್ದು ಅಂತೇಳಿ ಒಬ್ರಿಗೆ ಗೊತ್ತಿರ್ಕಿದ್ಲು. ಶೇರ್ ಮಾಡಿದ್ರೆ ಪಾಲಿಸೋದು ಬಿಡೋದು ನಿಮಗೂ ಬಿಟ್ಟಿದ್ದ. ಸೊ ನಮ್ಗೇನು ಗೊತ್ತಿರ್ತೈತಲ್ಲ ಅದು ಶೇರ್ ಮಾಡೋದು ಒಳ್ಳೇದಲ್ಲ. ಆಮೇಲೆ ಯಾವ ವಾರ ತಲೆ ಸ್ನಾನ ಮಾಡಬಾರ್ದು ಅದು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಒಳಗೆ ಹೇಳ್ಕೊತ ಹೋಗ್ತೀನಿ ಅಂತ. ರಾಯರನ್ನು ನಂಬ್ರಿ, ಇಷ್ಟೇ ನಾನು ಹೇಳೋದು. ನಂಬಿದ ದೇವ್ರು ಯಾವತ್ತೂ ಕೈ ಬಿಡಲ್ಲ. ನೀವು ಯಾವುದೇ ದೇವ್ರನ್ನ ನಂಬ್ಬೋದು. ಮನೆ ದೇವ್ರು ಮೊದಲು, ಆಮೇಲೆ ನೀವು ಯಾವ ದೇವರನ್ನ ಬೇಕಾದರೂ ಪೂಜಿಸ್ಬೋದು. ಫಸ್ಟು ನೀವು ಮನೆ ದೇವರಿಗೆ ಜಾಸ್ತಿ ನಡ್ಕೊಡ್ರಿ ಅಂತ ಹೇಳ್ತೀನಿ. ವರ್ಷಕ್ಕೆ 1 ಸಲ ಅಥವಾ 2 ಸಲ ಆದರೂ ಮನೆ ದೇವ್ರಿಗೆ ಹೋಗಿ ಬರ್ರಿ. ಸೊ ಮನೆ ದೇವ್ರಿಗೆ ಹೋಗದೆ ನೀವು ಯಾವ ದೇವ್ರಿಗೆ ಪೂಜೆ ಮಾಡಿದರೂ ಫಲಿಸಲ್ಲ ಅಂತಲೇ ಹೇಳ್ತೀನಿ ನಾನು. ನೀವೇನು ಮೊದಲು ಮನೆ ದೇವರಿಗೆ ಸಂಕಲ್ಪ ಪೂಜೆ ಮಾಡಿಸ್ರಿ, ಆಮೇಲೆ ನೀವು ಬೇರೆ ದೇವರಿಗೆ ಹರಕೆ ಅಥವಾ ವ್ರತ ಪೂಜೆ ಮಾಡ್ಬೋದು. ಓಕೆ, ಇದು ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಂಗಾಗಿ ಶೇರ್ ಮಾಡತ್ತೀನಿ. ನಿಜವಾಗ್ಲೂ ನನ್ನ ರಾಗಪ್ಪ ನಂಬಿದವ್ರು ಯಾವತ್ತೂ ಕೈ ಬಿಡಲ್ಲ. ಅವ್ರ ಬಗ್ಗೆ ಹೇಳೋಕೆ ಪದಗಳೇ ಇಲ್ಲ. ಖಂಡಿತ ನಾನು ಒಂದೊಂದಾಗಿ ಶೇರ್ ಮಾಡ್ಕೊತ ಹೋಗ್ತೀನಿ. ಏನು ಗೊತ್ತಾ, ನನ್ನ ಬಗ್ಗೆ ಕೇಳಿದ್ರೆ ಜಲ್ದಿ ಅನುಗ್ರಹ ಮಾಡಲ್ಲ, ಇಷ್ಟು ಮಾತ್ರ ನಿಜ. ನಾನು ಭಾಳ ಒಂದು 2 ವರ್ಷದಿಂದ ಗೊತ್ತಾಗ್ಬಿಟ್ಟೈತಿ ರಾಯರ ಹತ್ರ. ನಾನು ಯಾರಿಗಾದ್ರೂ ಏನಾದರೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡ್ರೆ 1 ತಿಂಗಳೊಳಗನೆ ಖಂಡಿತ ಒಳ್ಳೇದಾಗೈತಿ. ಬಟ್ ನನ್ನ ವಿಷಯದಾಗ ನನಗೇನಾದ್ರು ಸ್ವಂತಕ್ಕಾಗಿ ನಾನು ಕೇಳಿದ್ನಂದ್ರೆ ರಾಗಪ್ಪ ಅನುಗ್ರಹ ಮಾಡಿಲ್ಲ ಇನ್ನೂ. ಆದರೆ ಹಸ್ಬೆಂಡ್ ವಿಷಯದಾಗಿರಲಿ ಅಥವಾ ಬೇರೆಯವ್ರಿಗೆ ಏನಾದ್ರು ತೊಂದರೆ ಒಳಗಿದ್ದಾಗ ಅಥವಾ ಅವ್ರ ಕೆಲಸ ಆಗಿಲ್ಲ ಅಂದಾಗ ರಾಯರ್ ಮುಂದೆ ನಿಂತು ಅವ್ರ ಹೆಸರು ಹೇಳಿ ಅವ್ರಿಗೆ ಒಳ್ಳೇದು ಮಾಡಪ್ಪ, ಅವ್ರ ಪರವಾಗಿ ನಾನು ತುಪ್ಪದ ದೀಪ ಹಚ್ತೀನಿ ಅಂತೆಲ್ಲ ನಾನು
ಕೇಳ್ಕೊಂಡಾಗ ಖಂಡಿತ ರಾಗಪ್ಪ ಒಳ್ಳೇದು ಮಾಡ್ಯಾರ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಅಷ್ಟು ಬಿಟ್ಟರೆ ಏನೂ ಇಲ್ಲ. ಮನಸಾರೆ ನಂಬ್ರಿ ಅಷ್ಟ. ಅವ್ರು ಹೇಳಿದ್ರು ನಾನು ಹೇಳಿದೆ ಅಂತಲ್ಲ, ನಿಮ್ಮ ಹೃದಯದಿಂದ ಬರಬೇಕು, ರಾಯರನ್ನ ನಂಬಬೇಕು ಅಂತೇಳಿ ಬರೀ. ಫ್ರೆಂಡ್ಸ್, ವಾಯ್ಸು ಕ್ಲಾರಿಟಿ ಬರತೈತೋ ಇಲ್ಲೋ ಅಂತ ತಿಳಿಸ್ರಿ. ನನಗೆ ಯಾಕೋ ವಾಯ್ಸ್ ಕ್ಲಾರಿಟಿ ಇಲ್ಲ ಅನ್ಸಕತ್ತೈತಿ, ಏನು ಪ್ರಾಬ್ಲಮ್ಮು ಗೊತ್ತಿಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ, ರಾಯರ ಹತ್ರ ನೀವೇನೋ ಬೇಡ್ಕೊಂಡಿರ್ತೀರಿ, ಈ ಕೆಲಸ ಆಗಬೇಕಪ್ಪ ಅಂತೇಳಿ. ಸೊ ಆ ಕೆಲಸ ಆಗುತ್ತಲ್ಲ, ಅದನ್ನು ಯಾರ ಹತ್ರನೂ ಹೇಳ್ಕೊಳ್ಬಾರ್ದಂತೆ. ಸೊ ಆ ಕೆಲಸ ರಾಯರು ನನಗೆ ಅನುಗ್ರಹ ಮಾಡಿದರು, ನನಗೆ ರಾಯರು ಈ ಥರ ಒಳ್ಳೇದು ಮಾಡಿದರು, ನನ್ನ ಈ ಕೆಲಸ ಆಯಿತು ಅಂಥೇಳಿ ದಯವಿಟ್ಟು ಯಾರ ಹತ್ರನೂ ಹೇಳ್ಕೊಳ್ಬಾರ್ದಂತ ಹೇಳ್ತಾರೆ. ಸೊ ಅದನ್ನು ಫಾಲೋ ಮಾಡಿದ್ರು ಒಳ್ಳೆಯದು ಅಂತ ಅನಿಸ್ತೈತಿ. ಸೊ ನಾನು ಅದನ್ನು ಫಾಲೋ ಮಾಡತನ ಅದೀನಿ, ಮಾಡ್ಕೊತನೂ ಅದೀನಿ. ಅದು ನನಗೆ ರಿಸಲ್ಟು ಸಿಕ್ಕೈತಿ. ಸೊ ಆದಷ್ಟು ಅದು ಹೇಳ್ಕೊಳ್ಬಾರ್ದು. ರಾಯರು ನನಗೆ ಅನುಗ್ರಹ ಮಾಡಿದರು, ನನಗೆ ಒಳ್ಳೇದು ಮಾಡಿದರು ಅಂತ ಪದೇ ಪದೇ ಹೇಳ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಈಗ ನಾನು ದೇವರೆಲ್ಲ ತೊಳೆದಿಟ್ಟಿದ್ದೆ, ದೇವ್ರ ಸಾಮಾನೆಲ್ಲ ಅದು ಎಲ್ಲ ಒರೆಸಿ ಪೂಜೆಗೆ ರೆಡಿ ಮಾಡ್ಕೊಳಕತ್ತೀನಿ. ಅಲ್ಲಿ ನನಗೆ ದೇವ್ರ ಮನೆಯಾಗ ಅಷ್ಟು ಜಾಗ ಇಲ್ಲಲ್ಲ. ಸೊ ಹಂಗಾಗಿ ಇಲ್ಲಿ ಗ್ಯಾಸ್ ಕಟ್ಟಿ ಚೆಂದಾಗ ಒರೆಸಿ ಒಂದು ಸ್ವಲ್ಪ ಆಕಳ ಗೋಮೂತ್ರ ಎಲ್ಲ ಹಾಕಿ, ಗೋಮೂತ್ರ ಹಾಕಿ ನಾನು ಇಲ್ಲೇ ಎಲ್ಲ ರೆಡಿ ಮಾಡಿ ಜಗಲಿ ಮ್ಯಾಗ ಇಡ್ತೀನಿ. ದೇವ್ರು ತೊಗೊಂಡೋಗಿ ಏನೂ ಮಾಡೋಕ್ಕಾಗಲ್ಲ, ಹೆಂಗೆ ಇರ್ತೈತೆ ಹಂಗೆ ಹೋಗ್ಬೇಕಲ್ಲ. ಎಲ್ಲನೂ ಬೇಕಪ್ಪ ಅಂತಂದ್ರೆ ಆಗಲ್ಲ. ಸೊ ಹಂಗಾಗಿ ಈಗ ನಾನು ಎಲ್ಲ ದೇವರನ್ನ ಜಗಲಿ ಮ್ಯಾಗ ಇಡಾಕತ್ತೀನಿ. ಭಾಳ ದಿನ ಆಗಿತ್ತು ಪೂಜೆ ಅದನ್ನು ಶೇರ್ ಮಾಡಿರಲಿಲ್ಲ ನಾನು. ಹಾಗಾಗಿ ಇವತ್ತು ನನ್ನ ಒಂದು ಮಾರ್ನಿಂಗ್ ರೂಟೀನ್ ಏನೈತಲ್ಲ, ಅದು ಮಾರ್ನಿಂಗಿಂದ ಆಫ್ಟರ್ನೂನ್ವರೆಗೂ ಅದು ಶೇರ್ ಮಾಡ್ಕೋಬೇಕಂತ ಆಸೆ ಆಯಿತು, ಶೇರ್ ಮಾಡ್ಕೊಳಕತ್ತೀನಿ. ಒಂದೇ ದಿನ ಅಂದರೆ ಡೈಲಿ ಒಂದೇ ಥರ ವ್ಲಾಗ್ಸ್ ಇದ್ರೆ ನಿಮಗೂ ನೋಡೋಕೆ ಬೋರ್ ಆಗುತ್ತಲ್ಲ. ಆಮೇಲೆ ಯಾವ ರೀತಿ ವಿಡಿಯೋಸ್ ಬೇಕು ಅನ್ನೋದನ್ನು ಕೂಡ ತಿಳಿಸ್ರಿ ನನಗೆ. ಆದಷ್ಟು ಟ್ರೈ ಮಾಡ್ತೀನಿ ಆ ರೀತಿ ವಿಡಿಯೋಸ್ ಮಾಡೋಕ್ಕೆ. ಒಳಗೆಲ್ಲ ದೇವ್ರ ಜಗಲಿ ಮ್ಯಾಗಿಟ್ಟು ಈಗ ಹೊಸ್ಲಿ ಪೂಜೆ ಮಾಡಾಕತ್ತೀನಿ. ಇವತ್ತು ಲೇಟ್, ಗುರುವಾರ ನನಗೆ ಸ್ವಲ್ಪ ಲೇಟನೇ ಆಗ್ತೈತಿ. ನಾನು ಎಷ್ಟೇ ಜಲ್ದಿ ಎದ್ರೂ ಪೂಜೆ ಅದೆಲ್ಲ ಲೇಟ್ ಆಗ್ತೈತಿ. ಶುಕ್ರವಾರ ಅಷ್ಟು ಅನ್ಸಲ್ಲ, ಯಾಕಂದ್ರೆ ನಾನು ಗುರುವಾರ ದಿನನೇ ಎಲ್ಲ ದೇವ್ರು ತೊಳೆದಿರ್ತೀನಲ್ಲ. ಶುಕ್ರವಾರ ಆ ಥರ ಏನೂ ಅನ್ಸಲ್ಲ, ಆರಾಮಾಗಿ ಪೂಜೆ ಮಾಡ್ಕೊತೀನಿ. ಸೊ ಇವತ್ತಿನ ದಿನ ಮಾತ್ರ ಸ್ವಲ್ಪ ಲೇಟ್ ಆಗೋದೇ ನನಗೆ. ಬಿಸಿಲು ಬೇರೆ ಜಾಸ್ತಿ ಐತಿ, ಹೇಳಂಗಿಲ್ಲ ಬಿಸಿಲು ಬಗ್ಗೆ. ಮಳೆ ಯಾವಾಗ ಆಗುತ್ತಪ್ಪ ಅನಿಸ್ಬಿಟ್ಟೈತಿ. ವಿಳ್ಯದೆಲೆ ಒಂದಿಲ್ಲ ಮತ್ತು ಹೂ ತರೋಕ್ಕಾಗಿಲ್ಲ. ಸೊ ಹಂಗಾಗಿ ಸಿಂಪಲ್ ಪೂಜೆ ನೋಡ್ರಿ. ರಾಘವೇಂದ್ರ ಸ್ವಾಮಿಯವ್ರಿಗೆ ಬೇಳೆ ಹೂರಣ ಅಂದರೆ ಈಗ ನಾವು ಹೋಳ್ಗೆ ಮಾಡ್ತೀವಲ್ಲ, ಸೊ ಅದ್ರ ಹೂರಣ ಅಂದ್ರೆ ಭಾಳ ಇಷ್ಟ. ಆಮೇಲೆ ಕಡ್ಲೆಬೇಳೆ, ಕೋಸಂಬರಿ, ಕಲ್ಲು ಸಕ್ಕರೆ ಅಂತೂ ಭಾಳ ಅಂದ್ರೆ ಭಾಳ ಇಷ್ಟ ರಾಯರಿಗೆ. ಹಂಗಾಗಿ ನಾನು ಎವ್ರಿ ಡೇ ನಾನು ಕೆಂಪು ಕಲ್ಲು ಸಕ್ಕರೆ ಹಿಡ್ದಿರ್ತೀನಿ. ಕೆಂಪು ಕಲ್ಲು ಸಕ್ಕರೆನೇ ಇಷ್ಟ, ಬಿಳಿದಲ್ಲ. ಸೊ ಈ ರೀತಿ ಪೂಜೆ ಆಗೈತೆ ನೋಡ್ರಿ ಮನ್ಯಾಗ. ತುಪ್ಪದ ಆರತಿನೂ ಮಾಡಿದೆ. ಆಮೇಲೆ ಇಲ್ಲಿ ದೀಪ ಹಚ್ಚಕ್ಕೆ ಸ್ಪೇಸ್ ಇಲ್ಲ. ಸೊ ಹಾಗೆ ಬಟ್ಟೆ ಏನಾರು ಹಾಕಿದ್ನಿ ಅಂದ್ರೆ ನಾನು ಇಲ್ಲಿ ಕೆಳಗೆ ಮತ್ತು ಎಲ್ಲೇನ ಕಿಡಿ ಬೀಳತೈತನ ಅಂತ ನಾನೇನು ಬಟ್ಟೆನೂ ಹಾಕಿಲ್ಲ. ನೋಡುನಂತ ಫ್ಯೂಚರ್ ಒಳಗೆ ಹೆಂಗೆ ನಡೆಸ್ಕೊಡ್ತಾರೆ ನನ್ನ ರಾಯರು, ಹಂಗೆ ನಾನು ಮಾಡ್ತಾ ಹೋಗ್ತೀನಿ ಅವರು ಸೇವೆ. ಇಲ್ಲಿ ಲಕ್ಷ್ಮೀ ಕಂಬದ್ದು ಪೂಜೆನ ಆಯ್ತು. ಸಿಂಪಲ್ ಪೂಜೆ ನೋಡ್ರಿ, ಸಿಂಪಲ್ ಇರಲಿ ಹೆಂಗಿರಲಿ ನಮಗೆ ತೃಪ್ತಿ ಆಗುವಾಗ ಒಂದು ಪೂಜೆ ಮಾಡಿದ್ರೆ ಸಾಕಂತ ಅನ್ಕೊತೀನಿ ನಾನು. ಸೊ ಪೂಜೆ ಆದ್ಮ್ಯಾಗ ಒಂಥರ ಪಾಸಿಟಿವ್ ಎನರ್ಜಿ ಸಿಗ್ತೈತೆ ಅಂತಲೇ ಹೇಳ್ಬೋದು. ಈಗ ನಾನು ಇನ್ನೂ ಟಿಫಿನ್ ಮಾಡಿಲ್ಲ. ಸೊ ಅರ್ಧ ಗಂಟೆ ಐತಿ ಬಟ್ಟೆ ವಾಶ್ ಆಗೋಕ್ಕೆ. ಇವತ್ತು 2 ಗಂಟೆ 19 ನಿಮಿಷ ಇಟ್ಟೇನೆ. ಸೊ ಹಂಗಾಗಿ ಇನ್ನೂ ಟೈಮ್ ಐತೆ. ಅಷ್ಟರೊಳಗೆ ಟಿಫಿನ್ ಮಾಡಿಕೊಂಡು ಆಮೇಲೆ ಬಟ್ಟೆ ಒಣಗಾಕಿದ್ರಾಯ್ತು. ಆಗಲೇ ನಾನು ನಿಮಗೆ ರೊಟ್ಟಿ ತೋರಿಸ್ಲಿಲ್ಲಲ್ಲ. ಸೊ ನೋಡಿರಿ, ರೊಟ್ಟಿ ಆಮೇಲೆ ಎಣ್ಣೆಗಾಯಿ ಪಲ್ಯ. ಇದು ಮಾವಿನಕಾಯಿ ಹಸಿಮೆಣ್ಸಿಕಾಯಿ ಚಟ್ನಿ ಮಾಡಿದ್ದೆ ನಿನ್ನೆ. ಮಾವಿನಕಾಯಿ ಮತ್ತು ಹಸಿಮೆಣ್ಸಿಕಾಯಿ ಹಾಕಿ, ಸೊ ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಚ್ಚಿಕೊಂಡು ಊಟ ಮಾಡಬೇಕೀಗ. ಊಟ ಮಾಡಿ ಆಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಂತ.
ನಾಷ್ಟ ಇವತ್ತೇನು ಇಲ್ಲ, ರೊಟ್ಟಿ ಊಟನೇ ಆಯಿತು. ಯಾಕಂದ್ರೆ 12 ಗಂಟೆನೇ ಆಗಿಬಿಡುತ್ತೆ ನಾನೆಲ್ಲ ಮುಗಿಸೋ ಅಷ್ಟ್ರಾಗ. ಸೊ ಹಂಗಾಗಿ ಊಟನೇ ಮುಗಿಸ್ಬಿಟ್ಟೆ ನಾನು. ಊಟ ಮುಗಿಸಿ ಬಟ್ಟೆನೂ ವಾಶ್ ಆಗಿತ್ತಲ್ಲ, ಸೊ ಹಂಗಾಗಿ ಬಟ್ಟೆ ಒಣಗಾಕತ್ತೀನಿ. ಆಲ್ರೆಡಿ ಈಗ ಒಂದು 20 ನಿಮಿಷದ ವಿಡಿಯೋ ಆಗೈತಿ ಇದು. ಹಂಗಾಗಿ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಅಂದ್ಕೊಂಡಿನಿ. ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ ಅಂತ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ದಯವಿಟ್ಟು ಹೊಸಬ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಸಿಗೋಣಂತ, ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರ್ರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.